ಹೆಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಮನೇಲಿರೋ ಐಟಮ್ಸ್ನ ಬಳಸ್ಕೊಂಡು ರಾಖಿ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ ಬನ್ನಿ. ಈ ಐಟಮ್ ಇದೆಲ್ಲ ಯಾರಾದರೂ ಇನ್ವಿಟೇಷನ್ ಕೊಟ್ಟಿರ್ತಾರಲ್ಲ ಅದರಲ್ಲಿ ಇರೋದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಸೊ ಅದೇ ಥರ ಇದು ಯಾವ ಶೇಪ್ ಇದೆಯೋ ಅದೇ ಶೇಪು ಇನ್ನೊಂದು ಕಟ್ ಮಾಡ್ಕೊಂಡಿದ್ದೀನಿ. ಫೆವಿಕಾಲ್ ಬೇಕಾಗಿರುತ್ತೆ, ಸೀಸರ್, ಆಮೇಲೆ ಥ್ರೆಡ್. ಇದು ತುಂಬ ಸಣ್ಣ ಇದೆ, ನೀವು ದಪ್ಪೆ ಬೇಕಿದ್ರೆ ಯೂಸ್ ಮಾಡ್ಕೋಬೋದು. ಆಮೇಲೆ ಬೀಡ್. ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ. ಇದು ಮಿಡಲ್ಗೆ ಹಿಂಗೆ ಅಟ್ಯಾಚ್ ಮಾಡೋಣ. ಹಾಗೆ ಸುತ್ತೂರನ್ನು ಹಾಕೋಣ, ಅದು ಜಾಯಿನ್ ಮಾಡೋಣ. ಇದಕ್ಕೆ ಯಾಕಪ್ಪ ಅಂದರೆ ಇದು ತುಂಬ ತೆಳ್ಳು ಇದೆಯಲ್ಲ, ಕಟ್ಟುವಾಗ ಅದು ಬ್ರೇಕ್ ಆಗಬಾರ್ದು ಅಂತ ಬ್ಯಾಕ್ ಸಪೋರ್ಟ್ಗೆ. ನೋಡಿ, ಇದು ಇವಾಗ ಸೆಟ್ ಆಗಬೇಕು, ಸ್ವಲ್ಪ ಸೆಟ್ ಆಗಲಿ. ಫೆವಿಕಲ್ ಹಾಕಿರ್ತೀವಲ್ಲ ಅದಕ್ಕೆ. ಇವಾಗ ದಪ್ಪ ಬೀಟ್ ತಗೋಣ, ಈ ಥರ. ನೋಡಿ, ಇವಾಗ ಈ ಥ್ರೆಡ್ ಒಳಗಡೆ ನುಗ್ಗಿಸ್ತಾ ಇದ್ದೀನಿ. ಸೊ ಇಲ್ಲೊಂದು ನಾಟ್ ಹಾಕೋಣ. ಅದು ತುಂಬ ಥ್ರೆಡ್ ಒಂದೇ ಇದ್ದರೆ ಸಿಂಪಲ್ಲಾಗಿ ಆಗುತ್ತಲ್ಲ, ಸೊ ಅದಕ್ಕೆ ನಾನು ಇಲ್ಲೊಂದು ಬೀಡ್ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ 2-3 ಬೀಡ್ ಹಾಕ್ಕೊಳ್ಳಿ. ನಾನಿಲ್ಲಿವಾಗ ಸದ್ಯಕ್ಕೆ ಒಂದೊಂದು ಬೀಡ್ ಹಾಕ್ತಾಯಿದ್ದೀನಿ. ಈ ಕಡೆ ಒಂದು, ಈ ಕಡೆ ಒಂದು ಹಾಕ್ಕೊಳ್ತಾ ಇದ್ದೀನಿ. ಈ ಥ್ರೆಡ್ ನಾನು 30 ಸೆಂಟಿಮೀಟರ್ ಅಷ್ಟು ತೊಗೊಂಡಿದ್ದೀನಿ, ಯಾಕಂದರೆ ಒಬ್ರೊಬ್ರು ಕೈ ದಪ್ಪ ಇರುತ್ತಲ್ಲ, ಸೊ ಅದಕ್ಕೆ. ನೀವು ಇನ್ನೂ ಬೇಕಿದ್ರೆ ತಿಕ್ಕಾಗಿರೋದು ತೊಗೋಬೋದು ಥ್ರೆಡ್ಡು. ನಾನು ಇಲ್ಲಿ ಮನೇಲಿರೋದು ಯೂಸ್ ಮಾಡಿದ್ದೀನಿ. ಸೊ ನೋಡಿ, ನೀವೇ ಮನೇಲಿ ಮಾಡುವಂತಹ ರಾಖಿ ರೆಡಿಯಾಗಿದೆ. ಎಷ್ಟು ಈಸಿ ಎಲ್ಲ ಮಾಡೋದು. ಸೊ ಇದೊಂದು ನೋಡಿ, ಹೇಗನ್ನಿಸ್ತು? ಈಸಿ ಎಲ್ಲ ಮಾಡೋದು.